ಹಲೋ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ನೇತಾಜಿ ಟ್ಯಾಲಿ ಎಜುಕೇಷನ್ ಸೆಂಟರ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಮಾಡೋ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಸ್ ನಿಮಗೆ ಬರ್ತಾ ಇರುತ್ತೆ. ಸ್ನೇಹಿತರೆ, ಎಕ್ಸೆಲ್ ಮ್ಯಾಪಿಂಗ್ ಟೆಂಪ್ಲೇಟ್ಸ್ ಇದೊಂದು ದೊಡ್ಡ ಟಾಪಿಕ್ಕು. ಸೊ ಇದ್ರ ಬಗ್ಗೆ ನಾನು ಈಗ 4 ವಿಡಿಯೋಗಳನ್ನ ಮಾಡಿದ್ದೇನೆ. ಸೊ ಅದರಲ್ಲಿ ಭಾಗ 1 ವಿಡಿಯೋನಲ್ಲಿ ಪಾರ್ಟಿ ಲೆಡ್ಜರ್ ಅಂದರೆ ಕಸ್ಟಮರ್ ಲೆಡ್ಜರ್, ಸಪ್ಲೈಯರ್ ಲೆಡ್ಜರ್ನ ಯಾವ ರೀತಿ ಮ್ಯಾಪಿಂಗ್ ಮಾಡಿ ಇಂಪೋರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಭಾಗ 1 ವಿಡಿಯೋನಲ್ಲಿ ಹೇಳಿದ್ದೇನೆ. ಇನ್ನು ಭಾಗ 2ರ ವಿಡಿಯೋದಲ್ಲಿ ಪರ್ಚೇಸ್, ಸೇಲ್ಸ್ ಆ್ಯಂಡ್ GST ಲೆಡ್ಜರ್ ಇವುಗಳನ್ನ ಯಾವ ರೀತಿ ಮ್ಯಾಪಿಂಗ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಭಾಗ 3ರ ವಿಡಿಯೋದಲ್ಲಿ ಇನ್ವೆಂಟ್ರಿ ಮಾಸ್ಟರ್, ಸ್ಟಾಕ್ ಗ್ರೂಪ್, ಸ್ಟಾಕ್ ಕ್ಯಾಟಗರಿ, ಯೂನಿಟ್ಸ್ ಮತ್ತು ಸ್ಟಾಕ್ ಐಟಮ್ಸ್ನ ಯಾವ ರೀತಿ ಮ್ಯಾಪಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡಿದ್ದೀರಾ. ಇನ್ನು ಭಾಗ 4ರ ವಿಡಿಯೋನಲ್ಲಿ GST ಎಕ್ಸ್ಪೆನ್ಸಸ್ ಲೆಡ್ಜರ್ ಮತ್ತು ಇತರೆ ಎಕ್ಸ್ಪೆನ್ಸಸ್ ಲೆಡ್ಜರ್ನ ಮ್ಯಾಪಿಂಗ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನೀವು ಈಗ ಆಲ್ರೆಡಿ ನೋಡಿದ್ದೀರಾ, ತಿಳ್ಕೊಂಡಿದ್ದೀರಾ. ಈಗ ಭಾಗ 5ರ ವಿಡಿಯೋನಲ್ಲಿ ಅಸೆಟ್ ಲೆಡ್ಜರನ್ನು ಯಾವ ರೀತಿ ಮ್ಯಾಪಿಂಗ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ ಸ್ನೇಹಿತರೆ. ಅಸೆಟ್ಸ್ ಲೆಡ್ಜರ್ ಅಂದ್ರೇನು? ಅಸೆಟ್ಸ್ ಅಂದರೆ ಆಸ್ತಿಗಳು. ಈಗ ಒಂದು ಬಿಸ್ನೆಸ್ಸಲ್ಲಿ ಏನೇನು ಆಸ್ತಿಗಳು ಬರುತ್ತೆ, ಉದಾಹರಣೆಗೆ ಕಂಪ್ಯೂಟರ್, ಪ್ರಿಂಟರ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಫರ್ನಿಚರ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಎಲೆಕ್ಟ್ರಿಕಲ್ ಫಿಟ್ಟಿಂಗ್, ಟೆಲಿಫೋನ್ ಇನ್ಸ್ಟ್ರೂಮೆಂಟ್, ಇನ್ನು ಮುಂತಾದವು. ಸೊ ಇವುಗಳನ್ನ ಅಸೆಟ್ಸ್ ಅಂತ ಕರಿತೀವಿ. ಸೊ ಈ ಲೆಡ್ಜರ್ಗಳನ್ನ ಯಾವ ರೀತಿ ಮ್ಯಾಪ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಸ್ನೇಹಿತರೆ. ಈಗ ನಾನು ಆಲ್ರೆಡಿ ಒಂದು ಕಂಪ್ನಿನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಈಗ ಆಲ್ಟ್-O ಪ್ರೆಸ್ ಮಾಡಿ, ಮ್ಯಾನೇಜ್ ಪ್ರೆಸ್ ಮಾಡಿ, ಮ್ಯಾಪಿಂಗ್ ಟೆಂಪ್ಲೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮಾಸ್ಟರ್ ಕ್ರಿಯೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫೋಲ್ಡರು ಯಾವ ಡ್ರೈವಲ್ಲಿದೆ ಅನ್ನೋದನ್ನು ಸ್ಪೆಸಿಫೈ ಮಾಡಿ. ಸೊ ನನ್ನ ಫೋಲ್ಡರು D ಡ್ರೈವಲ್ಲಿದೆ. ಸೊ ಅದರ ಹೆಸರು ಎಕ್ಸೆಲ್ ಮ್ಯಾಪಿಂಗ್ ಟೆಂಪ್ಲೇಟ್ಸ್ ಅಂತ ನನ್ನ ಫೋಲ್ಡರ್ ನೇಮು. ಸೊ ಆ ಫೋಲ್ಡರ್ನಲ್ಲಿ ಇರ್ತಕ್ಕಂಥ ಫೈಲ್ ನೇಮು ಅಕೌಂಟಿಂಗ್ ಮಾಸ್ಟರ್. ಓಕೆ. ಸೊ ಈಗ ಅಕೌಂಟಿಂಗ್ ಮಾಸ್ಟರ್ ಅನ್ನೋ ಎಕ್ಸೆಲ್ ಫೈಲ್ನಲ್ಲಿ ಇವೆಲ್ಲ ಶೀಟ್ ನೇಮ್ಗಳಿವು. ಯಾವುದು? ಪಾರ್ಟಿ ಲೆಡ್ಜರ್, ವೆಂಡರ್ಸ್ ಗ್ರೂಪ್, ವೆಂಡರ್ಸ್ ಲೆಡ್ಜರ್, ಪರ್ಚೇಸ್, ಸೇಲ್ಸ್ ಲೆಡ್ಜರ್, ಟ್ಯಾಕ್ಸ್ ಲೆಡ್ಜರ್ ಇವೆಲ್ಲ. ಸೊ ಈಗ ನಮಗಿಲ್ಲಿ ಯಾವ ಶೀಟ್ ಬೇಕು? ಅಸೆಟ್ಸ್ ಲೆಡ್ಜರ್. ಯಾಕಂದರೆ ಇವತ್ತು ನಾವು ಮಾಡೋಕ್ಕೆ ಹೊರಟಿರೋದು ಅಸೆಟ್ಸ್ ಲೆಡ್ಜರ್ ಮ್ಯಾಪಿಂಗ್ ಆ್ಯಂಡ್ ಇಂಪೋರ್ಟ್. ಓಕೆ. ಸೊ ಫೈಲ್ ನೇಮ್ ಕೊಡಿ, ಅಸೆಟ್ಸ್ ಲೆಡ್ಜರ್ ಮ್ಯಾಪಿಂಗ್. ಸೊ ಅಕೌಂಟಿಂಗ್ ಮಾಸ್ಟ್ರಲ್ಲಿ ಲೆಡ್ಜರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈಗ ಟ್ಯಾಲಿ ಫೀಲ್ಡಲ್ಲಿ ಇವೆಲ್ಲ ಡಿಫಾಲ್ಟ್ ಫೀಲ್ಡ್ಗಳು, ನೇಮ್ ತಗೊಳ್ಳಿ. ಈಗ ನಿಮ್ಮ ಎಕ್ಸೆಲ್ ಶೀಟು ಯಾವುದು? ಅಸೆಟ್ಸ್ ಲೆಡ್ಜರ್ ಅನ್ನೋ ಎಕ್ಸೆಲ್ ಶೀಟಲ್ಲಿ ಏನೇನು ಹೆಡ್ಡಿಂಗ್ ಇದ್ದಾವೋ ಅವೆಲ್ಲ ಇಲ್ಲಿ ಬರ್ತಾ ಇದ್ದಾವೆ. ಇಲ್ಲಿ ನೋಡಿ, ಸಿ ಅಸೆಟ್ಸ್ ಲೆಡ್ಜರ್, ನೇಮ್, ಗ್ರೂಪ್ ನೇಮ್, GST ಅಪ್ಲಿಕಬಿಲಿಟಿ, HSN ಸ್ಯಾಕ್ ಡೀಟೈಲ್, HSN ಸ್ಯಾಕ್, HSN ಡಿಸ್ಕ್ರಿಪ್ಷನ್, ಇನ್ನು ಮುಂತಾದವು. ಸೊ ಎಲ್ಲ ಹೆಡ್ಡಿಂಗು ನೋಡಿ ಇಲ್ಲಿ ಅಪಿಯರ್ ಆಗ್ತವೆ. ಒಂದೊಂದೇ ಮ್ಯಾಪ್ ಮಾಡ್ತಾ ಹೋಗಿ. ಸೊ ಎಕ್ಸೆಲ್ ಫೀಲ್ಡಲ್ಲಿ ನೇಮ್, ಈಗ ಗ್ರೂಪ್ ನೇಮ್, select group name. Next, GST applicability select ಮಾಡಿ, GST applicability. ಸ್ನೇಹಿತರೆ, ಟ್ಯಾಲಿ ಫೀಲ್ಡಲ್ಲಿ ನೆಕ್ಸ್ಟ್ ಯಾವುದು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆದರೆ ಇಲ್ಲಿ ನೋಡ್ಕೊಂಬಿಡಿ. ಎಕ್ಸೆಲ್ ಫೀಲ್ಡಿಗೆ ಬಂದಾಗ ಹೆಡ್ಡಿಂಗ್ ಎಲ್ಲ ಇರ್ತವೆ. ನೆಕ್ಸ್ಟ್ ಯಾವುದನ್ನು ಟ್ಯಾಲಿ ಫೀಲ್ಡಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗ GST ಅಪ್ಲಿಕಬಿಲಿಟಿ ತಗೋತೀನಿ. ನೆಕ್ಸ್ಟ್ ಏನಿದೆ ನೋಡಿ, HSN ಸ್ಯಾಕ್ ಡೀಟೇಲ್ಸ್, ಅದನ್ನು ಟ್ಯಾಲಿ ಫೀಲ್ಡಲ್ಲಿ ತಗೋಬೇಕು. ಸೊ ಈಗ HSN ಸ್ಯಾಕ್ ಡೀಟೈಲ್ಸ್. ಸೊ ಇಲ್ಲೂ ಕೂಡ ನೆಕ್ಸ್ಟ್ HSN ನಂಬರ್, HSN ಸ್ಯಾಕ್ ನಂಬರ್. ಸೊ ಇಲ್ಲೂ ಕೂಡ HSN ಸ್ಯಾಕ್ ನಂಬರ್. HSN ಡಿಸ್ಕ್ರಿಪ್ಷನ್. ಸೊ HSN ಡಿಸ್ಕ್ರಿಪ್ಷನ್. GST rate details. So GST rate details. Next, GST taxability type. GST taxability type. Next,
GST nature of transaction. Select GST nature of transaction. Now IGST rate. So illu kuda IGST rate. Next CGST rate, CGST rate, SGST rate, SGST rate. Next GST type of supply. So illu kuda GST type of supply. Okay friends, ಈಗ ಮ್ಯಾಪಿಂಗ್ ಎಲ್ಲ ಮುಗೀತು. ಓಕೆ, ಸೊ ಈಗ ಇಂಪೋರ್ಟ್ ಮಾಡ್ಕೊಳ್ಳಿ ಆ ಮ್ಯಾಪಿಂಗ್ ಫೈಲಿಂದ. ಪ್ರೆಸ್ ಆಲ್ಟ್ ಓ, ಸೆಲೆಕ್ಟ್ ಮಾಸ್ಟರ್, ಎಂಟರ್, ಅಸೆಟ್ಸ್ ಲೆಡ್ಜರ್ ಶೀಟ್ ನೇಮ್. ಸೊ ಮ್ಯಾಪಿಂಗ್ ಫೈಲ್ ನೇಮ್ ಅಸೆಟ್ಸ್ ಲೆಡ್ಜರ್ ಮ್ಯಾಪಿಂಗ್. ಸೊ ಒಟ್ಟು ಇದು ಪ್ರಿವ್ಯೂ. ಸೊ ಒಟ್ಟು 8 ಲೆಡ್ಜರ್ ಇದೆ ನೋಡಿ ಇಲ್ಲಿ. 1 2 3 4 5 6 7 8. ಈಗ ಕ್ಲಿಕ್ ಆನ್ ಇಂಪೋರ್ಟ್ ಆರ್ ಪ್ರೆಸ್ ಐ, ಯಾವುದಾದ್ರೂ ಒಂದೊಂದು ಮಾಡಿ. ಸೊ ಈಗ ಎಲ್ಲ ಲೆಡ್ಜರು ಇಂಪೋರ್ಟ್ ಆಗಿದೆ. ಸೊ ಈಗ ಚಾರ್ಟ್ ಆಫ್ ಅಕೌಂಟಿಗೆ ಬನ್ನಿ, ಲೆಡ್ಜರ್ಸ್, ಫಿಕ್ಸೆಡ್ ಅಸೆಟಿಗೆ ಬನ್ನಿ. ಇವೆಲ್ಲ ಫಿಕ್ಸೆಡ್ ಅಸೆಟ್ ಗ್ರೂಪಿಗೆ ಬರ್ತವೆ. ಗ್ರೂಪ್ ವೈಸ್ ಬಂದುಬಿಟ್ರೆ ಆ ಲೆಡ್ಜರು ಎಲ್ಲ ನಿಮಗೆ ಸಿಕ್ಬಿಡುತ್ತೆ. ಫಿಕ್ಸೆಡ್ ಅಸೆಟ್ ಇಲ್ಲಿದೆ ನೋಡಿ. ಫಿಕ್ಸೆಡ್ ಅಸೆಟ್ ಕೆಳಗಡೆ ಬಜಾಜ್ 150cc ಪಲ್ಸರ್. ಸೊ ವೆಹಿಕಲ್ ಅದು. ಸೊ ಕರೆಕ್ಟಾಗಿ ಮ್ಯಾಪ್ ಆಗಿದೆಯಾ ನೋಡಿ. ಸೊ ಗ್ರೂಪು ಕರೆಕ್ಟಾಗಿ ಮ್ಯಾಪ್ ಆಗಿದೆ. ಮತ್ತು GST ಅಪ್ಲಿಕಬಲ್ ಮ್ಯಾಪ್ ಆಗಿದೆ. HSN ಸ್ಯಾಕ್ ಡೀಟೇಲ್ಸ್ ಕೂಡ ಎಲ್ಲ ಆಗಿದೆ ನೋಡಿ. 654879 ಯಾವುದು? ಬಜಾಜ್ 654879 654879 ಕರೆಕ್ಟಾಗಿ ಆಗಿದೆ. ಸೊ GST ಡೀಟೇಲ್ಸು ಕರೆಕ್ಟಾಗಿ ಬಂದಿದೆ. ಸೊ ಹಾಗೆ ಚೆಕ್ ಮಾಡಿ, ಇನ್ನೊಂದು ಚೆಕ್ ಮಾಡಿ. ಸೊ ಎಲ್ಲ ಲೆಡ್ಜರು ಕರೆಕ್ಟಾಗಿ ಮ್ಯಾಪಿಂಗ್ ಆಗಿದೆ. ಓಕೆ ಸ್ನೇಹಿತರೆ, ಈಗ ಗೊತ್ತಾಯ್ತಲ್ಲ ನಿಮಗೆ ಯಾವ ರೀತಿ ಮ್ಯಾಪ್ ಮಾಡಿ ಟ್ಯಾಲಿಗೆ ಎಕ್ಸೆಲ್ ಶೀಟಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದು. ಓಕೆ ಫ್ರೆಂಡ್ಸ್, ನನ್ನ ಮುಂದಿನ ವಿಡಿಯೋ ಭಾಗ 6ರಲ್ಲಿ ವೆಂಡರ್ಸ್ ಗ್ರೂಪ್ ಮತ್ತು ವೆಂಡರ್ಸ್ ಲೆಡ್ಜರ್ ಮಾಸ್ಟರನ್ನು ಯಾವ ರೀತಿ ಮ್ಯಾಪ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಇದುವರೆಗೂ ನಮ್ಮ ಚಾನಲ್ನ ವೀಕ್ಷಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.